ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೈ ಕಾಲೇಜಿಂದ ಬಂದು ಅಮ್ಮ ಅಂತ ಕರೀತಾನೆ. ಮೈ ಬಾ ಕಂದ, ಕಾಲೇಜ್ ಮುಗೀತಾ ಅಂತಾರೆ ಕೋಮಲ. ಹ್ಞೂ ಮುಗೀತು ಅಂತಾನೆ ಮೈ. ಹೋಗಿ ಕೈಕಾಲು ಮುಖ ತೊಳ್ಕೊಂಬಾ, ಬಿಸಿ ಬಿಸಿಯಾಗಿ ತಿನ್ನೋಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತಾರೆ ಕೋಮಲ. ನಂತರ ಮೈ ಕೈಕಾಲು ತೊಳ್ಕೊಂಡು ಬಂದು ಅಮ್ಮ ಅಂತ ಕರೀತಾನೆ. ಆಗ ಕೋಮಲ ಮೈಗೆ ತಿಂಡಿ ಕೊಟ್ಟು ತಿಂದು ಹೇಗಿದೆ ಅಂತ ಹೇಳು ಸರಿನಾ ಅಂತಾರೆ. ಚೆನ್ನಾಗಿದೆ ಅಮ್ಮ ಅಂತ ಮೈ ತಿಂತ ಅಮ್ಮ ಅಂತ ಕರೀತಾನೆ. ಯಾಕೆ ಖಾರ ಜಾಸ್ತಿ ಆಯಿತಾ ಅಂತಾರೆ ಕೋಮಲ. ನೀನು ಮನೆ ಬಿಟ್ಟು ಹೋದೆ ಅಲ್ಲ ಅಮ್ಮ, ನನಗೋಸ್ಕರನಾದರೂ ನೀನು ಮನೆಗೆ ಬರ್ಬೋದಾಗಿತ್ತಲ್ವ ಅಮ್ಮ, ಯಾಕೆ ನೀನು ಬರಲಿಲ್ಲ ಅಂತಾನೆ ಮೈ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಈ ಪ್ರಶ್ನೆ ಕೇಳಿದರು, ನೀನು ಯಾಕೆ ಕೇಳಲಿಲ್ಲ ಅಂತ ಅನ್ಕೋತಿದ್ದೆ, ನೀನು ಕೇಳಿಬಿಟ್ಯಾ ಅಂತಾರೆ ಕೋಮಲ. ಹಾಗಲ್ಲಮ್ಮ, ನಿನ್ನ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅಮ್ಮ ಅಂತಾನೆ ಮೈ. ಹೆತ್ತ ತಾಯಿಗೆ ಮಕ್ಕಳನ್ನ ನೋಡಬೇಕು ಅಂತ ಆಸೆ ಇರಲ್ವಾ? ಯಾವುದೇ ತಾಯಿಗೆ ಆಗಲಿ ಅವಳ ಮನಸ್ಸೆಲ್ಲ ಮಗು ಹತ್ರನೇ ಇರುತ್ತೆ ಅಂತಾರೆ ಕೋಮಲ. ಅಲ್ಲಮ್ಮ, ನೀನನ್ನು ಬಿಟ್ಟು ಹೋದಾಗ ನಾನಿನ್ನೂ ಚಿಕ್ಕ ಮಗು, ಅಷ್ಟು ಚಿಕ್ಕ ಮಗುನ ಬಿಟ್ಟು ಹೋಗಬೇಕಾದ್ರೆ ನಿನಗೆ ನೋವಾಗಲಿಲ್ವಾ? ನನ್ನ ಬಿಟ್ಟು ಹೋಗಬೇಕಾದ್ರೆ ನಿನಗೆ ಹೇಗಮ್ಮ ಮನಸ್ಸು ಬಂತು ಅಂತಾನೆ ಮೈ. ನನ್ನ ಪರಿಸ್ಥಿತಿ ಆಗಿತ್ತಪ್ಪ, ನಾನು ಅವತ್ತು ಇಲ್ಲಿಂದ ಹೋಗಲಿಲ್ಲ ಅಂತಿದ್ರೆ ಇವತ್ತು ಜೀವಂತವಾಗಿ ಇಲ್ಲಿ ಇರ್ತಾನೆ ಇರಲಿಲ್ಲ. ನಿನ್ನ ಪ್ರಾಣಕ್ಕೂ ತೊಂದರೆ ಆಗಿರೋದು, ನಿನಗೆ ಏನೂ ಆಗಬಾರ್ದು ಅಂತಲೇ ನಾನು ನಿನ್ನ ಬಿಟ್ಟು ಹೋಗಿದ್ದು ಅಂತಾರೆ ಕೋಮಲ. ಯಾಕಮ್ಮ, ಯಾರು ಏನು ಮಾಡಿದರು? ಆಚೆ ಕೂತಿದ್ದಾನಲ್ಲ ಆ ಒಯ್ಯನಿಂದನ ಹೇಳಮ್ಮ, ಆ ಒಯ್ಯನಿಂದನ ಹೇಳು ಅಂತಾನೆ ಮೈ. ಅದೆಲ್ಲ ದೊಡ್ಡ ಕತೆ, ನಿನಗೆ ಹೇಳಿದರೆ ಅರ್ಥ ಆಗಲ್ಲ. ಯಾವ ತಾಯಿ ಆದರೂ ತನ್ನ ಹೆತ್ತ ಮಗನ ಬಿಟ್ಟು ಹೋಗ್ತಾಳ? ಜೀವನ ಹಾಗೆ ಮಾಡಿಸಿದೆ, ನಾನಿನ್ನು ಸಾಕೋ ಪುಣ್ಯನ ನನಗಿರಲಿಲ್ಲಪ್ಪ ಅಂತಾರೆ ಕೋಮಲ. ಅಳ್ತಾರೆ. ಅಮ್ಮ ನೀನು ಅಳಬೇಡ ಅಮ್ಮ, ನಿನ್ನ ಜೊತೆ ನನ್ನ ಕರ್ಕೊಂಡು ಹೋಗ್ಬೋದಿತ್ತು ಅಲ್ವಾ ಅಮ್ಮ ಅಂತಾನೆ ಮೈ. ನನಗೆ ಇರೋದಕ್ಕೆ ಸೂರ್ಯ ಇರಲಿಲ್ಲ, ನೀನು ಇಲ್ಲಿದ್ದರೆ ಚೆನ್ನಾಗಿರ್ತೀಯ ಅಂತ ನನ್ನನ್ನು ಬಿಟ್ಟು ಹೋದೆ ಮೈ. ನಾನು ಹೋಗೋ ಮೊದಲು ನಾನು ಬದುಕ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ, ನಾನು ಮತ್ತೆ ನಿನ್ನನ್ನು ನೋಡ್ತೀನಿ ಅಂತ ನಂಬಿಕೆನೇ ಇರಲಿಲ್ಲ. ದೇವ್ರ ದಯೆ ಮತ್ತೆ ನೀನು ನನಗೆ ಸಿಕ್ಕಿದೆ ಅಂತಾರೆ ಕೋಮಲ. ಆದರೂ ಅಮ್ಮ, ನೀನು ಹೋಗಬೇಕಾದ್ರೆ ನನ್ನನ್ನು ನಿನ್ನ ಜೊತೆನೇ ಕರ್ಕೊಂಡು ಹೋಗ್ಬೋದಿತ್ತು, ನೀನು ನನ್ನನ್ನು ಯಾಕೆ ಬಿಟ್ಟು ಹೋದೆ ಅಂತ ಕಾರಣನೇ ಹೇಳ್ತಿಲ್ಲ ಅಂತಾನೆ ಮೈ. ಕೆಲವೊಂದು ವಿಷಯಗಳು, ಕೆಲವೊಂದು ಘಟನೆಗಳು ತಮ್ಮ ಜೀವನನೇ ಹಾಳು ಮಾಡಿರುತ್ತೆ. ಅದರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದರೆ ಇರೋ ಸಮಯನೂ ಹಾಳಾಗತ್ತೆ ಮೈ. ನನ್ನ ಮನಸ್ಸಿಗೆ ನೋವಾಗುತ್ತೆ. ಈ ವಿಷಯ ಇನ್ಯಾವತ್ತೂ ಕೇಳಬೇಡ ಮೈ ಅಂತ ಅಳ್ತಾರೆ ಕೋಮಲ. ಇಲ್ಲ, ನಾನು ಕೇಳಲ್ಲಮ್ಮ, ನೀನು ಅಳಬೇಡ ಅಂತಾನೆ ಮೈ. ಈ ಮನೇಲಿ ಎಲ್ಲರೂ ನನಗೆ ಬೇಡದೇ ಇರೋದನ್ನೇ ಕೇಳ್ತಾರೆ, ಮೊದಲು ನನಗೆ ಬೇಕಾಗಿರೋದನ್ನು ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಮೈ. ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ ಇವರಿಗೆಲ್ಲ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲಲ್ಲ, ಬಿಟ್ಟು ಹೋಗಿರೋ ನನ್ನ ಮಗನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತಾರೆ ಕೋಮಲ. ಹೌದಮ್ಮ, ಅಣ್ಣಂದರು ಅತ್ತಿಗೆ ಎಲ್ಲ ತುಂಬ ಒಳ್ಳೆಯವರು, ನನ್ನನ್ನು ಚಿಕ್ಕ ಮಗು ಥರ ನೋಡ್ಕೋತಾರೆ ಅಂತಾನೆ ಮೈ. ಒಳ್ಳೇದಪ್ಪ, ದೇವರು ಅವರನ್ನೆಲ್ಲ ಚೆನ್ನಾಗಿಟ್ಟಿರಲಿ. ಅದು ಸರಿ, ಮುತ್ತಣ್ಣ ಏನು ಕೆಲಸ ಮಾಡ್ತಾನೆ ಅಂತಾರೆ ಕೋಮಲ. ಮುತ್ತಣ್ಣ ಮೇಸ್ತ್ರಿ ಅಂತಾನೆ ಮೈ. ಇನ್ನಿಬ್ಬರು ಅಣ್ಣಂದರು ಅಂತಾರೆ ಕೋಮಲ. ನಮ್ಮ ಹರಿಯಣ್ಣ ಕಾರ್ ಓಡಿಸ್ತಾನೆ, ನಮ್ಮ ಕಂಟಿ ಅಣ್ಣ ಗ್ಯಾರೇಜಲ್ಲಿ ಮೆಕ್ಯಾನಿಕ್ಕು, ಅತ್ತಿಗೇನೂ ಇವಾಗ ಕೆಲಸಕ್ಕೆ ಹೋಗ್ತಿದ್ದಾರೆ, ಅವರು ದುಡಿತಿದ್ದಾರೆ ಅಂತಾನೆ ಮೈ. ಹೌದಾ, ಸಂತೋಷನಪ್ಪ, ಇವಾಗಿನ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕ್ತಿದ್ದಾರೆ, ಕೇಳೋಕೆ ಖುಷಿಯಾಗುತ್ತೆ ಮೈ. ಮನೇಲಿ ದುಡ್ಡು ಕಾಸಿನ ವಿಚಾರನ ನಿಮ್ಮ ಅತ್ತಿಗೆನ ನೋಡ್ಕೊಳ್ಳೋದಾ ಅಂತಾರೆ ಕೋಮಲ. ಇಲ್ಲ, ಎಲ್ಲ ನಮ್ಮ ಮುತ್ತು ಅಣ್ಣನೇ ನೋಡ್ಕೊಳ್ಳೋದು ಅಂತಾನೆ ಮೈ. ಸರಿ, ನೀನು ತಿನ್ನು, ಬಂದೆ ಅಂತ ಕೋಮಲ ಹೋಗ್ತಾರೆ. ಈಚೆ ಹರಿ ಓನರ್ ಹತ್ರ, ಅಣ್ಣ ಸ್ವಲ್ಪ ದುಡ್ಡು ಬೇಕಾಗಿತ್ತಣ್ಣ, ನನ್ನ ತಮ್ಮ ಕಂಟಿಗೆ ಕೊಡಬೇಕಾಗಿತ್ತು ಅಂತಾನೆ. ಏನೋ ತಮಾಷೆ ಮಾಡ್ತಿದ್ಯಾ? ಎಂಜಲ ಕೈಯಲ್ಲಿ ಕೈನೂ ಓಡಿಸಲ್ಲ ನೀನು, ಅಂಥದ್ರಲ್ಲಿ ಕಂಟಿಗೆ ನೀನು ದುಡ್ಡು ಕೊಡ್ತೀಯಾ? ನಿನಗೆ ಬೇಕಿದ್ರೆ ನನಗೆ ಬೇಕು ಅಂತ ಹೇಳು, ಅದನ್ನು ಬಿಟ್ಟು ಕಂಟಿಗೆ ಅಂತ ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತಾರೆ ಓನರ್. ಇಲ್ಲ ಅಣ್ಣ, ಕಂಟಿಗೆ ಕೊಡ್ತಾ ಇರೋದು, ಕಂಟಿ ಕೆಲಸ ಮಾಡ್ತಿದ್ನಲ್ಲ ಆ ಗ್ಯಾರೇಜನ್ನು ಅವನು ಸ್ವಂತ ಮಾಡ್ಕೊಳ್ಳೋಕೆ ನೋಡ್ತಿದ್ದಾನೆ, ಅದಕ್ಕೆ ನಾವೆಲ್ಲರೂ ದುಡ್ಡು ಹೊಂದಿಸ್ತಿದ್ದೀವಿ ಅಣ್ಣ ಅಂತಾನೆ ಹರಿ. ಕಂಟಿ ಸ್ವಂತ ಗ್ಯಾರೇಜ್ ಮಾಡ್ತಾನೆ, ಒಳ್ಳೆ ವಿಷಯ ಅಲ್ವಾ ಅಂತಾರೆ ಓನರ್. ಲೀಸ್ಗೆ ಅಂತ 3 ಲಕ್ಷ ಕೇಳ್ತಿದ್ದಾರಣ್ಣ ಅಂತಾನೆ ಹರಿ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಹರಿ ಅಂತಾರೆ ಓನರ್. 3 ಲಕ್ಷ ಎಲ್ಲ ಬೇಡಣ್ಣ, 1 ಲಕ್ಷ ಆದರೂ ಅಂತಾನೆ ಹರಿ. 1 ಲಕ್ಷ ತಾನೆ, ಎಲ್ಲಿದೆ ನನ್ನ ಹತ್ರ ಅಂತಾರೆ ಓನರ್. ಏನಣ್ಣ ನೀನು ಹೀಗೆ ಹೇಳ್ತೀಯಾ? ನಮ್ಮೂರಲ್ಲಿ ನಿನಗಿಂತ ಒಳ್ಳೆ ಕುಳ ಯಾರಿದ್ದಾರೆ ಹೇಳು? ಮೊನ್ನೆ ನೋಡಿದ್ನಲ್ಲ, ಕತ್ತಲ್ಲಿ 2-3 ಚೈನು, ಎಲ್ಲ ಬೆರಳಲ್ಲೂ ರಿಂಗು, 2 ಬ್ರಾಸ್ಲೆಟು, ಮೈ ಮೇಲೆ ಇಷ್ಟ ಹಾಕ್ಕೊಂಡಿದ್ಯಾ ಅಂದಮೇಲೆ ಮನೆಯಲ್ಲಿ ಎಷ್ಟಿರಲ್ಲ ಹೇಳು ಅಂತಾನೆ ಹರಿ. ನನ್ನ ಒಡವೆ ಮೇಲೂ ಕಣ್ಣು ಹಾಕ್ಬಿಟ್ಟ? ಒಡವೆ ಎಲ್ಲ ಬ್ಯಾಂಕಲ್ಲಿತ್ತು, ನನ್ನ ನಾದಿನಿ ಮದುವೆ ಅಂತ ಮೊನ್ನೆ ಬಿಡಿಸ್ಕೊಂಡು ಬಂದೆ, ಮರ್ಯಾದೆ ಪ್ರಶ್ನೆ ಅಲ್ವಾ ಅಂತಾರೆ ಓನರ್. ಬಿಡಿಸ್ಕೊಂಡು ಬಂದರೆ ನನ್ನ ಬ್ಯಾಂಕ್ ಅವರು ಮತ್ತೆ ವಾಪಸ್ ಇಟ್ಕೊಳ್ಳಲ್ಲ ಅಂತಾರ ಅಂತಾನೆ ಹರಿ. ಏನು, ಒಡವೆ ಇಟ್ಟಾದರೂ ದುಡ್ಡು ಕೊಡು ಅಂತಿದ್ಯಾ ಹೇಗೆ ಅಂತಾರೆ ಓನರ್. ಅಣ್ಣ ಹಾಗಲ್ಲ ನಾ ಹೇಳಿದ್ದು, ನಿಮ್ಮ ಮನಸ್ಸು ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದೆ ಅಂತಾನೆ ಹರಿ. ಈಗ ಸಡನ್ನಾಗಿ
ಕೇಳಿದರೆ ಹೇಗೆ ಅಡ್ಜಸ್ಟ್ ಮಾಡೋದು ಹರಿ? ನಿನ್ನ ಕಣ್ಮುಂದೆನೇ ಇರೋ ದುಡ್ಡಲ್ಲ, ಬ್ಯಾಂಕಿಗೆ ಇ ಎಮ್ ಐ ಕೊಟ್ಟೋಕೆ ಕಳಿಸಿದ್ದೀನಲ್ಲಪ್ಪ ಅಂತಾರೆ ಓನರ್. ಅಣ್ಣ ನಿನಗೆ ನನಗಿಂತ ಇ.ಎಮ್.ಐ ಹೆಚ್ಚಾಗಿ ಹೋಯ್ತಣ್ಣ. ಅಣ್ಣ ಏನಣ್ಣ ಹೀಗೆ ಹೇಳ್ತಿದ್ಯಾ? ನಿನ್ನನ್ನೇ ನಂಬ್ಕೊಂಡಿದ್ದೀನಣ್ಣ, ಪ್ಲೀಸ್ ಅಣ್ಣ, ನೀನೇನಾದ್ರು ಹೆಲ್ಪ್ ಮಾಡಿಲ್ಲ ಅಂದರೆ ಮನೆ ದೇವರು ಮೆಚ್ಚುತ್ತಾನ ಅಣ್ಣ. ಇಲ್ಲ ಅಣ್ಣ ಅಂತ ಹೇಳಬೇಡ ಅಣ್ಣ, ನಿನ್ನ ಅಷ್ಟೇ ನನಗೆ ಯಾರು ಇದ್ದಾರೆ ಅಣ್ಣ ಅಂತಾನೆ ಹರಿ. ಓ ಹರಿ, ಸಮಾಧಾನ ಮಾಡ್ಕೊ ಅಂತಾರೆ ಓನರ್. ಮನೇಲಿ ಎಲ್ಲರೂ ದುಡ್ಡು ಕೇಳ್ತಿದ್ದಾರೆ, ನನ್ನ ಹೆಂಡ್ತಿನೂ ಕೊಡ್ತಿದ್ದಾಳೆ, ಅವಳೇ ಕೊಡುವಾಗ ಅವಳ ಮುಂದೆ ನಾನು ಕೊಟ್ಟಿಲ್ಲ ಅಂದರೆ ನನ್ನ ಮರ್ಯಾದೆ ಹೋಗಲ್ವಾ? ಅಲ್ಲ ಅಣ್ಣ, ನೀನೇ ಯೋಚನೆ ಮಾಡು, ನಿನ್ನ ನಾದಿನಿ ಮದುವೆಯಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ ಅಂತ ಬ್ಯಾಂಕಲ್ಲಿರೋ ಒಡವೆನ ಬಿಡಿಸ್ಕೊಂಡು ಬರಲಿಲ್ವಾ? ಹಾಗೆ ನನ್ನ ಹೆಂಡ್ತಿ ಮುಂದೆ ಮರ್ಯಾದೆ ಉಳಿಸ್ಕೊಳ್ಳೋದು ಬೇಡವಾ ಅಣ್ಣ ಅಂತಾನೆ ಹರಿ. ಕೊಟ್ಟಿಲ್ಲ ಅಂದರೆ ನೀನು ನನ್ನ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತು, ನೀನು ಇಷ್ಟು ಕೇಳ್ತೀಯ ಅಂತ 50,000 ಕೊಡೋಕ್ಕಾಗೋದು ಅಂತಾನೆ ಓನರ್. ಅಷ್ಟೇ ಸಾಕಣ್ಣ, ದೇವ್ರಣ್ಣ ನೀನು ದೇವರು ಅಂತ ಓನರ್ ಕಾಲಿಗೆ ಬಿದ್ದು 60,000 ಕೊಡ್ತೀನಿ ಅಂದೆಲ್ಲ, ಅಷ್ಟು ಸಾಕಣ್ಣ ನನಗೆ ಅಂತಾನೆ ಹರಿ. ನಾನೆಲ್ಲೋ 60 ಕೊಡ್ತೀನಿ ಅಂದೆ, 50 ಕೊಡ್ತೀನಿ ಅಂದಿದ್ದು ಅಂತಾರೆ ಓನರ್. ಅಣ್ಣ 50 ಕೊಟ್ಟವರು ಇನ್ನೊಂದು 10 ಸೇರಿಸ್ಕೊಡಲ್ವಾ? ನನಗೆ ಕೊಡದೆ ಇನ್ಯಾರಿಗೆ ಕೊಡ್ತೀಯ ಅಣ್ಣ? ಥ್ಯಾಂಕ್ ಯು ಸೋ ಮಚ್ ಅಂತ ಅವರಿಗೆ ಮುತ್ತು ಕೊಟ್ಟು ಕಾಲಿಗೆ ಬಿದ್ದು ಹರಿ ಅಲ್ಲಿಂದ ಬರ್ತಾನೆ. ಈಚೆ ಮೈ ಹತ್ರ ಕೋಮಲ ಹಾಲು ತಂದು ಕುಡಿ ಅಂತಾರೆ. ಬೇಡ, ಇವಾಗ ತಾನೇ ಇದನ್ನು ಕೊಟ್ಟಿದ್ಯಾ, ಕುಡಿಯೋಕ್ಕಾಗಲ್ಲ ಅಂತಾನೆ ಮೈ. ಕುಡಿ ಮೈ, ಇಷ್ಟು ವರ್ಷ ನಿನ್ನ ಜೊತೆ ಇಲ್ಲದೆ, ನಿನ್ನ ತಾಯಿ ಪ್ರೀತಿ ಇಲ್ಲದೆ ಬೆಳೆಯೋಕ್ಕೆ ನಾನೇ ಕಾರಣ ಆದರೆ ನನ್ನ ಮಗುಗೆ ಮತ್ತೆ ಹಾಗಾಗಬಾರ್ದು. ಟೈಮಿಗೆ ಏನೇನು ಬೇಕೋ ಅದೆಲ್ಲ ನಾನೇ ಮಾಡಿಕೊಡ್ತೀನಿ, ಇದು ಈ ತಾಯಿ ಆಸೆ ಮೈ ಅಂತಾರೆ ಕೋಮಲ. ಅಮ್ಮ ಅನ್ನೋ ಜೀವ ಜೊತೇಲಿದ್ದರೆ ಈ ಜೀವನ ಎಷ್ಟು ಚೆನ್ನಾಗಿರುತ್ತಲ್ವ ಅಂತಾನೆ ಮೈ. ಆಗ ಚಂದನ ಬಂದು, ಏನೋ ಅಮ್ಮ ಮಗ ಇಬ್ಬರು ಸೇರಿಕೊಂಡು ಏನೋ ಮಾತಾಡ್ತಾ ಕೂತಿದ್ದೀರಾ ಅಂತಾಳೆ. ಏನಿಲ್ಲ ಅದಕ್ಕೆ, ನಾನು ಕಾಲೇಜಿಂದ ಬರ್ತಾ ಅಮ್ಮ ಸ್ನ್ಯಾಕ್ಸ್ ಕೊಟ್ಟರು, ಚೆನ್ನಾಗಿ ತಿಂದೆ, ಹೀಗೆ ತಿಂದು ಕುಡಿದು ದಪ್ಪ ಬಿಡಬೇಕು, ಅದೇ ಅಮ್ಮನ ಆಸೆ ಅಲ್ವಾ ಅಮ್ಮ ಅಂತಾನೆ ಮೈ. ಹಾಗೆಲ್ಲ ಹೇಳಬಾರ್ದು ಮೈ. ಚಂದನ ಬಾ, ನಿನಗೆ ಏನಾದರೂ ತಿನ್ನೋಕ್ಕೆ ತಂದುಬಿಡ್ತೀನಿ ಅಂತಾರೆ ಕೋಮಲ. ಅಮ್ಮ ಬೇಡ, ನಾವೆಲ್ಲ ಹೋದ್ಮೇಲೆ ಅಂಕಲ್ ನಿಮ್ಮ ಜೊತೆ ಏನಾದರೂ ಗಲಾಟೆ ಮಾಡಿದ್ರಾ ಅಂತಾಳೆ ಚಂದನ. ಇಲ್ಲಮ್ಮ, ನೀವು ಹೋದಾಗ ಹೋದವರು ಇನ್ನೂ ಮನೆಗೆ ಬಂದಿಲ್ಲ, ಅವ್ರು ಹಾಗೆ ಬಿಡಮ್ಮ, ಇರು, ಬಿಸಿಯಾಗಿ ಪಕೋಡ ಮಾಡಿದ್ದೀನಿ ತಗೊಂಡು ಬರ್ತೀನಿ ಅಂತ ಕೋಮಲ ಹೋಗ್ತಾರೆ. ಅತ್ತಿಗೆ ಅಮ್ಮ ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕೆ ಆ ಒಯ್ಯನೇ ಕಾರಣ ಅತ್ತಿಗೆ. ಪಾಪ ಆ ಒಯ್ಯನಿಂದ ತುಂಬ ಕಷ್ಟ ಅನುಭವಿಸಿದ್ದಾಳೆ. ಏನಾಯಿತು ಅಂತ ಕೇಳಿದರೆ ಏನೂ ಹೇಳೋಕ್ಕೆ ಇಷ್ಟಪಡ್ತಿಲ್ಲ ಅತ್ತಿಗೆ ಅಂತಾನೆ ಮೈ. ಪೂರ್ತಿ ವಿಷಯ ತಿಳ್ಕೊಳ್ದೆ ಏನು ನಿರ್ಧಾರನ ಮಾಡಬಾರ್ದು ಅಂತಾಳೆ ಚಂದನ. ಆಗ ಕೋಮಲ ಚಂದನಿಗೆ ತಿಂಡಿ ತಂದು ಕೊಡ್ತಾರೆ. ನಂತರ ಚಂದನ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡುವಾಗ ಅವಳಿಗೆ ಕಾಲ್ ಬರುತ್ತೆ. ಹೇಳು ಶ್ವೇತಾ ಅಂತಾಳೆ ಚಂದನ. ಚಂದು, ಕೆಲಸ ಶುರು ಮಾಡಿದ್ಯಾ ಅಂತಾಳೆ ಶ್ವೇತಾ. ಹ್ಞೂ ಕಣೆ, ಅದನ್ನೇ ಮಾಡ್ತಿದ್ದೀನಿ ಅಂತಾಳೆ ಚಂದನ. ಸರಿ ಅಂತಾಳೆ ಶ್ವೇತಾ ನೀನು ಹೇಳಿರೋ ಟೈಮ್ ಒಳಗೆ ನಾನು ಕೆಲಸ ಮಾಡಿಕೊಡ್ತೀನಿ, ನೀನು ಸರಿಯಾದ ಟೈಮ್ಗೆ ಅಮೌಂಟ್ ಕೊಡ್ತೀಯಲ್ವಾ ಅಂತಾಳೆ ಚಂದು. ನಾನು ಹೇಳಿದ ಹಾಗೆ ಪ್ರಾಜೆಕ್ಟ್ ಮುಗಿದ ತಕ್ಷಣ 50,000 ಕೊಡ್ತೀನಿ, ಸರಿನಾ ಅಂತಾಳೆ ಶ್ವೇತಾ. ಓಕೆ ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ. ಆಗ ಕೋಮಲ ಊಟಕ್ಕೆ ಅಡುಗೆನ ತರ್ತಾ ಇರುವಾಗ ಚಂದನ ನಾನು ಹೆಲ್ಪ್ ಮಾಡ್ತೀನಿ ಅಂತಾಳೆ. ಇರಲಿ ಬಿಡಮ್ಮ, ಮೈ ಎಲ್ಲರೂ ಊಟಕ್ಕೆ ಕರಿ ಅಂತಾರೆ ಕೋಮಲ. ಅಣ್ಣ, ಮುತ್ತು ಅಣ್ಣ, ಗಂಟಿ ಎಲ್ಲ ಊಟಕ್ಕೆ ಬನ್ನಿ ಅಂತಾನೆ ಮೈ. ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಅಣ್ಣ ಏನಿವತ್ತು ಸ್ಪೆಷಲು, ಘಮ ಘಮ ಅಂತಿದೆ ಅಂತಾನೆ ಹರಿ. ಇವತ್ತು ಪೂರಿ ಸಾಗು ಮಾಡಿದ್ದೀನಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತಾರೆ ಕೋಮಲ. ಪೂರಿನ ಬೇಗ ಬಡಿಸಿ, ಇಷ್ಟು ದಿನ ನಮ್ಮಣ್ಣ ಮಾಡ್ತಿದ್ದು ರೊಟ್ಟಿ ಸಬ್ಜಿ ಅದನ್ನೆಲ್ಲ ತಿಂದು ಬಾಯಿ ಕೆಟ್ಟೋಗಿದೆ, ಬಡಿಸಿ ಬೇಗ ಅಂತಾನೆ ಹರಿ. ಕೋಮಲ ಎಲ್ರಿಗೂ ಬಡಿಸ್ತಾರೆ. ಮೈ ನಾನು ತಿನ್ನಿಸ್ಲಾ ಅಂತ ಮೈಗೆ ತಿನ್ನಿಸ್ತಾರೆ ಕೋಮಲ. ಎಲ್ಲರೂ ಅವರನ್ನೇ ನೋಡ್ತಾರೆ, ಖುಷಿಯಿಂದ ನಗ್ತಾರೆ. ಕಂಟಿ, ಆ ಮನುಷ್ಯ ಅಷ್ಟೊಂದು ಜಗಳ ಮಾಡಿದ್ರು ಇವ್ರು ಇಷ್ಟೊಂದು ಖುಷಿಯಾಗಿದ್ದಾರಲ್ಲ, ಯಾರೂ ಇಲ್ಲದೆ ಇದ್ದಾಗ ಖುಷಿ ಪಡೋ ವಿಷಯ ಏನಾದರೂ ನಡೀತಾ ಅಂತಾನೆ ಹರಿ. ಕಂಟಿ ಶಾಕ್ನಿಂದ ನೋಡ್ತಾನೆ. ಪ್ರೈವಸಿ ಸಿಕ್ಕಾಗ ಕಾಂಪ್ರಮೈಸ್ ಆಗಿರ್ಬೋದು ಅಂತ ಅಂದ್ಕೊಂಡೆ, ಇನ್ನು ಮುಂದೆ ನಮ್ಮ ಮನೆಗೆ ತಮ್ಮನೋ ತಂಗಿನೋ ಬರೋ ಸಾಧ್ಯತೆ ಇದೆ ಅಂತಾನೆ ಹರಿ. ಮೆಲ್ಲಗೆ ಮಾತಾಡು ಅಂತಾನೆ ಕಂಟಿ. ಏನೋ ಅದು ಗುಸುಗುಸು, ನಮಗೂ ಹೇಳಿದರೆ ನಾವು ನಗ್ತೀವಪ್ಪ ಅಂತಾರೆ ಕೋಮಲ. ಏನಿಲ್ಲಮ್ಮ, ಅಪ್ಪ ಕಾಣಿಸ್ತಲ್ವಲ್ಲ ಅದನ್ನೇ ಹೇಳ್ತಿದ್ದ ಅಷ್ಟೇ ಅಂತಾನೆ ಕಂಟಿ. ಹೌದಲ್ವಾ, ನಾನು ಬಂದಾಗಿಂದ ಅಂಕಲನ ನೋಡೇ ಇಲ್ಲ, ಇಷ್ಟೊತ್ತಿಗೆ ಅವ್ರು ಬರಬೇಕಿತ್ತಲ್ಲ ಅಂತಾಳೆ ಚಂದನ. ಇಲ್ಲೆಲ್ಲೋ ಹೋಗಿರ್ತಾರೆ, ಅವರು ಬರ್ತಾರೆ, ನೀನು ಊಟ ಮಾಡು ಅಂತಾರೆ ಕೋಮಲ. ಅಮ್ಮ, ಮತ್ತೆ ಆ ಮನುಷ್ಯ ಏನಾದರೂ ಬಂದು ಜಗಳ ಮಾಡಿದ್ನಾ ಅಂತಾನೆ ಹರಿ. ಅವರದ್ದು ಇದ್ದಿದ್ದೆ ಕಣಪ್ಪ, ಬೆಳಿಗ್ಗೆ ನೀವೆಲ್ಲ ಹೋದ್ಮೇಲೆ ಬಂದು ತುಂಬ ಕೂಗಾಡ್ದ, ನೀನು ಈ ಮನೇಲಿ ಇರಬಾರ್ದು, ನೀನಿದ್ರೆ ನಾನಿರಲ್ಲ ಅಂತ ಜೋರಾಗಿ ಗಲಾಟೆ ಮಾಡಿದರು ಅಂತಾರೆ ಕೋಮಲ. ನೀನು ಈ ಮನೆಗೆ ಇದ್ದರೆ ಆ ಒಯ್ಯಂಗೆ ನಮ್ಮ ಪ್ರಾಬ್ಲಮ್ಮು ಅಂತಾನೆ ಮೈ.
ಅಮ್ಮಂಗೆ ನಾನು ಬಂದಿರೋದು ಇಷ್ಟ ಇಲ್ಲ, ಆಗಲೂ ಹೀಗೆ ಮಾಡಿ ನನ್ನ ಕಳಿಸಿದ್ರು, ಈಗಲೂ ಅದೇ ಥರ ಮಾಡ್ತಿದ್ದಾರೆ ಅಂತಾರೆ ಕೋಮಲ. ಅಮ್ಮ ನೀನೆಲ್ಲೂ ಹೋಗಬೇಡಮ್ಮ, ಇಲ್ಲೇ ಇರು, ನನ್ನ ಬಿಟ್ಟು ಹೋಗಬೇಡ ಅಂತಾನೆ ಮೈ. ನೀವೆಲ್ಲ ಇದ್ದೀರಲ್ಲ, ನಾನೆಲ್ಲೂ ಹೋಗಲ್ಲ, ತಗೋ ಊಟ ಮಾಡು ಅಂತಾರೆ ಕೋಮಲ. ರಾತ್ರಿ ಎಲ್ಲರೂ ಮಲಗಿರ್ತಾರೆ. ಕೋಮಲ ಕಿಚನಲ್ಲಿ ಕೆಲಸ ಮುಗಿಸಿ ಅವರೆಲ್ಲ ಮಲಗಿರೋದನ್ನು ನೋಡಿ ಫೋನ್ ತಗೊಂಡು ಈಚೆ ಬಂದು, ಎಷ್ಟು ಹೊತ್ತಿಗೆಲ್ಲ ಫೋನ್ ಮಾಡ್ತಾನೆ ಅಂತ ಹೇಳು, ಯಾಕೆ ಇಷ್ಟು ಬಂದಾಗೆಲ್ಲ ಫೋನ್ ಮಾಡ್ತೀಯಾ ಅಂತಾಳೆ ಕೋಮಲ. ಅಲ್ಲೆಲ್ಲ ಸರಿ ಇದೆಯಾ ಅಂತಾರೆ ಬಾಲು. ಏನು ಸರಿ ಇದೆಯೋ ಏನೋ, ಏನಕ್ಕೆ ಫೋನ್ ಮಾಡಿದೆ ಹೇಳು ಅಂತಾರೆ ಕೋಮಲ. ಇನ್ಯಾಕೆ ಫೋನ್ ಮಾಡ್ತೀನಿ, ದುಡ್ಡು ಏನಾದರೂ ಸಿಗ್ತಾ ಹೇಳು ಅಂತಾರೆ ಬಾಲು. 10-20 ಚಿಲ್ಲರೆ ಹರಿದಿರೋ ನೋಟ್ ಬಿಟ್ಟರೆ ಬೇರೇನೂ ಇಲ್ಲ ಇಲ್ಲಿ ಅಂತಾರೆ ಕೋಮಲ. ಚಂದನ ರೂಮಲ್ಲಿ ಆಗ ಕೆಲಸ ಮಾಡ್ತಿರ್ತಾಳೆ. ಕೆಮ್ಮು ಬರುತ್ತೆ. ಎದ್ದು ನೀರು ಕುಡಿಯುವಾಗ ಕೋಮಲ ಮಾತಾಡ್ತಿರೋದು ಕೇಳಿಸುತ್ತೆ. ಈಚೆ ಬಾಲು ನೀನು ಆರಾಮಾಗಿ ಇರು, ನನ್ನ ಕತೆ ಏನು ಅಂತಾನೆ. ಏನು ಆರಾಮು, 6 ಜನಕ್ಕೆ 3 ಹೊತ್ತು ಚೆನ್ನಾಗಿ ಅಡುಗೆ ಮಾಡಿ ಹಾಕ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಅಂತಾರೆ ಕೋಮಲ. ಈಚೆ ಚಂದನ ಇದು ಆಂಟಿ ವಯಸ್ಸಿದ್ದಾಗಿದೆಯಲ್ಲ ಅಂತ ಕೇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ಈಚೆ ಕೋಮಲ ಇದೇ ಕೆಲಸ ಹೊರಗಡೆ ಮಾಡಿದರೆ ಸಂಬಳನಾದರೂ ಸಿಕ್ಕಿರೋದು, ಇಲ್ಲಿ ಅದೂ ಇಲ್ಲ ಅಂತಾರೆ. ಹೆಂಗಾದರೂ ಮಾಡು, ನನ್ನ ಕಷ್ಟಕ್ಕೆ ನೀನೇ ದಿಕ್ಕು ಅಂತಾರೆ ಬಾಲು. ಸರಿ, ಮತ್ತೆ ಫೋನ್ ಮಾಡಿ ತೊಂದರೆ ಕೊಡಬೇಡ, ಹಣ ಸಿಕ್ಕಿದ ತಕ್ಷಣ ನಾನೇ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಕೋಮಲ. ಹಣದ ವಿಚಾರವಾಗಿ ಏನೋ ಮಾತಾಡ್ತಿದ್ರಲ್ಲ, ಏನಾದರೂ ಸಮಸ್ಯೆ ಆಗಿರ್ಬೋದಾ ಅಂತಾಳೆ ಚಂದನ. ಕೋಮಲ ಕಿಚನ್ಗೆ ಬರುವಾಗ ಅಮ್ಮ ಅಂತ ಚಂದನ ಬರ್ತಾಳೆ. ಕೋಮಲ ಭಯದಿಂದ ನೋಡ್ತಾರೆ. ಅಮ್ಮ ನೀವು ಫೋನ್ ಏನಾದರೂ ಮಾತಾಡ್ತಿದ್ರಾ ಅಂತಾಳೆ ಚಂದನ. ಇವಳು ನಾನು ಫೋನ್ ಮಾಡಿ ಮಾತಾಡೋದನ್ನು ಕೇಳಿಸ್ಕೊಂಡ್ಬಿಟ್ಲಾ ಅಂತ ಕೋಮಲ ಯೋಚನೆ ಮಾಡ್ತಾರೆ. ಹೇಳಿ ಅಮ್ಮ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತಾಳೆ ಚಂದನ. ಏನೂ ಇಲ್ವಲ್ಲಮ್ಮ, ಯಾಕೆ ಕೇಳ್ತಿದ್ಯಾ ಅಂತಾರೆ ಕೋಮಲ. ಏನಿಲ್ಲ, ದುಡ್ಡಿನ ವಿಚಾರ ಏನೋ ಮಾತಾಡಿದಾಗಿತ್ತು, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತ ಕೇಳಿದೆ ಅಂತಾಳೆ ಚಂದನ. ನನಗೆ ಯಾಕಮ್ಮ ದುಡ್ಡು, ನನಗೇನು ಖರ್ಚು, ನಾನು ಇದ್ನಲ್ಲ ಮನೆಯಲ್ಲಿ, ಪಕ್ಕದ ಮನೆ ಸ್ನೇಹಿತೆ ಒಬ್ಬಳು ಸಾಲ ಮಾಡ್ಕೊಂಡಿದ್ದಾಳಂತೆ ಪಾಪ, ಅದಕ್ಕೆ ದುಡ್ಡಿನ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ಲು ಅಷ್ಟೇ ಅಂತಾರೆ ಕೋಮಲ. ಹೋ ಹೌದಾ ಅಂತಾಳೆ ಚಂದನ. ಅದು ಸರಿ, ನೀನು ನಿನ್ನ ಗಂಡ ಯಾಕೆ ಜೊತೆಲಿ ಮಲ್ಕೊಳ್ಳಲ್ಲ, ಏನಾದರೂ ಜಗಳನಾ? ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಜೊತೆಗೆ ಇರ್ತೀರಿ, ಆದರೆ ರಾತ್ರಿ ಆದಮೇಲೆ ಅವನ ಕಡೆ ನೀನು ಈ ಕಡೆ ಯಾಕೆ ಅಂತಾರೆ ಕೋಮಲ. ಅದು ಹರಿಯವರಿಗೆ ಅವ್ರ ಅಣ್ಣಂದ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಅದಕ್ಕೆ ಅವ್ರ ಜೊತೆ ಮಲ್ಕೊಳ್ತಾರೆ ಅಂತಾಳೆ ಚಂದನ. ಹೌದಾ, ನಾನು ಬೇರೇನೋ ಅಂದ್ಕೊಂಡೆ. ಅದು ಸರಿ, ದೊಡ್ಡ ಮಗ ಮುತ್ತು ಇರಬೇಕಾದ್ರೆ ಅವನ ಮದುವೆ ಆಗದೆ ಇವನ ಮದುವೆ ಯಾಕೆ ಮುಂಚೆ ಆಯಿತು ಅಂತಾರೆ ಕೋಮಲ. ನಮ್ಮದು ಲವ್ ಮ್ಯಾರೇಜ್, ಅದಕ್ಕೆ ಬೇಗ ಮದುವೆ ಆದ್ವಿ ಅಂತಾಳೆ ಚಂದನ. ಆದರೂ ಅಣ್ಣನ ಮದುವೆ ಆಗೋಕ್ಕೂ ಮುಂಚೆ ತಮ್ಮನ ಮದುವೆ ಆಗಬಾರ್ದು ಅಲ್ವಾ ಅಂತಾರೆ ಕೋಮಲ. ಅಮ್ಮ, ಮುತ್ತು ಅಣ್ಣನ ಮದುವೆ ಸೆಟ್ ಆಗಿದೆ, ಆದಷ್ಟು ಬೇಗ ಮುತ್ತು ಅಣ್ಣನ ಮದುವೆ ಮಾಡ್ತೀವಿ ಅಂತಾಳೆ ಚಂದನ. ಸರಿ ಅಮ್ಮ, ನಿದ್ರೆಗೆಟ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನೀನು ಹೋಗಿ ಮಲ್ಕೋ ಅಂತಾರೆ ಕೋಮಲ. ಸರಿ ಅಮ್ಮ ಅಂತಾಳೆ ಚಂದನ. ಯಾವುದಕ್ಕೂ ಇವಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕು ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾರೆ ಕೋಮಲ. ಅವ್ರು ಮಾತಾಡ್ತಿದ್ದಿದ್ದು ಕೇಳಿಸ್ಕೊಂಡ್ರೆ ಹೆಂಗಸಿನ ಜೊತೆ ಮಾತಾಡ್ತಿದ್ರು ಅನ್ನಿಸ್ಲಿಲ್ಲ, ಆದರೂ ಸ್ನೇಹಿತೆ ಜೊತೆ ಮಾತಾಡ್ತಿದ್ದೆ ಅಂತ ಯಾಕೆ ಸುಳ್ಳು ಹೇಳಿದ್ರು ಅಂತ ಚಂದನ ಯೋಚನೆ ಮಾಡ್ತಾಳೆ. ಈಚೆ ನಟರಾಜ ಚೆನ್ನಾಗಿರೋ ಮನೆನ ಹಾಳು ಮಾಡೋಕ್ಕೆ ಬಂದಿದ್ಯಾ, ನಿನ್ನ ಇವತ್ತು ಬಿಡಲ್ಲ ಕಣೆ ಅಂತ ಕತ್ತನ ಹಿಸುಕುವಾಗ ಮೈ ಕಾಲೇಜಿಂದ ಬರ್ತಾ ನೋಡ್ತಾ ಓಡಿ ಬಂದು ಲೇ ಬಿಡಯ್ಯ ಅಂತ ಬಿಡಿಸ್ತಾನೆ. ಅವತ್ತು ನನ್ನನ್ನು ಸಾಯಿಸೋಕೆ ನೋಡ್ದ, ಇವತ್ತು ಅದೇ ಥರ ಮಾಡೋಕ್ಕೆ ನೋಡ್ತಿದ್ದ, ಹಾಗೆ ಮಾಡ್ತಿದ್ದಾನೆ ಅಂತಾರೆ ಕೋಮಲ. ಕರೆಕ್ಟಾಗಿ ಕೇಳಿಸ್ಕೊ, ನಮ್ಮ ಅಮ್ಮ ಯಾವತ್ತೂ ನನ್ನ ಜೊತೆಲೇ ಇದೇ ಮನೇಲೇ ಇರ್ತಾರೆ ಅಂತ ಮೈ ಹೇಳ್ತಾನೆ. ಈಚೆ ಕೋಮಲ ಗಂಡ ಬಾಲು ಕೋಮಲ ಹತ್ರ ಬರ್ತಾನೆ. ಯಾಕಯ್ಯ ನೀನು ಇಲ್ಲಿಗೆ ಬಂದೆ ಅಂತಾರೆ ಕೋಮಲ. ಈಗ ನೀನು ದುಡ್ಡು ತರ್ತೀಯೋ ಇಲ್ವೋ ಅಂತಾರೆ ಬಾಲು. ಈಗ ಎಲ್ಲರೂ ಮಲಗಿದ್ದಾರೆ, ನೀನು ನಿಂತಿರೋ ದುಡ್ಡು ತರ್ತೀನಿ ಅಂತಾರೆ ಕೋಮಲ. ಆಗ ಚಂದನ ಬಂದು ಅಡ್ಡ ನಿಂತ್ಕೊಂಡು ಎಲ್ಲನೂ ನೋಡ್ತಿರ್ತಾಳೆ. ನಿಜವಾಗ್ಲೂ ತರ್ತೀಯಾ, ಇಲ್ಲ ಮಗನ ಮುಖ ನೋಡ್ಕೊಂಡು ಅಲ್ಲೇ ಇರ್ತೀಯಾ ಅಂತಾರೆ ಬಾಲು. ನನಗೆ ನನ್ನ ಮಗನ ಮೇಲೆ ಯಾವ ಪ್ರೀತಿನೂ ಇಲ್ಲ ಅಂತಾರೆ ಕೋಮಲ. ಅದನ್ನು ಕೇಳಿಸ್ಕೊಂಡು ಚಂದನ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.